Hi all, welcome back to my new vlog. ಏನಪ್ಪ ವಿಷಯ ಅಂದರೆ ನಾವು ಈ ಮನೆನ ವೆಕೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಈ ಮನೆಗೆ ಬಂದ್ವಿ, ಬಟ್ ಅಣ್ಣ ಆವಾಗ ವರ್ಕ್ ಹೋಗ್ತಾ ಇದ್ದ. ಇವಾಗ ಅವನು ಹೋಮ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾವು ಕೂಡ ಓನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿ ಬೇಕಿತ್ತು. ಆ್ಯಂಡ್ ಅದೇ ಈ ಸಂಡೇ ನಾವು ವೆಕೇಟ್ ಮಾಡ್ತಾ ಇದ್ದೀವಿ. ಇವಾಗೆಲ್ಲ ಆಲ್ಮೋಸ್ಟ್ ಒಂದು 80% ಪ್ಯಾಕಿಂಗ್ ಆಗಿದೆ. ಇನ್ನು 20% ಪ್ಯಾಕ್ ಮಾಡಬೇಕು. ಸೊ ಪ್ಯಾಕಿಂಗ್ ಮಾಡೋದಂತೂ ಅಷ್ಟೇ ಕಷ್ಟ, ಯಪ್ಪ ಹೇಳ್ಬಾರ್ದು. ಸೊ ಪ್ಯಾಕಿಂಗ್ ಮಾಡಿ ಅದನ್ನು ತೊಗೊಂಡೋಗಿ ಬೇರೆ ಮನೆಗೆ ಮತ್ತು ಎಲ್ಲ ಶಿಫ್ಟ್ ಮಾಡಿ ತುಂಬ ಕಷ್ಟ ಇದೆ. ಸೊ ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ವಾಟ್ ಎವರ್ ಇಟ್ ಈಸ್, ಈ ಮನೇಲಿ ತುಂಬ ಮೆಮೊರೀಸ್ ಇದೆ. ಸೊ ಕೆಲವೊಂದನ್ನು ತುಂಬ ಮಿಸ್ ಮಾಡ್ಕೊತೀವಿ. ಆ ಮನೆಗೆ ಹೋದಾಗ ಐ ಡೋಂಟ್ ನೋ ಹೌ ಇಟ್ ಫೀಲ್ಸ್, ಬಟ್ ಈ ಮನೆ ತುಂಬ ಮಿಸ್ ಆಗುತ್ತೆ. ಆ್ಯಂಡ್ ಈ ಏರಿಯಾ ತೋರಿಸ್ತೀನಿ. ಗಾಳಿಗೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಮಿಸ್ ದಿಸ್ ಏರಿಯಾ. ಆ್ಯಂಡ್ ನೈಬರ್ಸ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಸೊ ನೈಟ್ ಆದರೆ ವಾಕ್ ಮಾಡೋರು. ಆ ಮನೆಗೆ ಹೋದಾಗ ಸ್ವಲ್ಪ ಅಷ್ಟು ಜನ ಇಲ್ಲ, ಲೈಕ್ ಅಷ್ಟು ಮನೆಗಳಿಲ್ಲ. ಸೊ ವಿ ವಿಲ್ ಮಿಸ್ ದಿಸ್. ಒಂದು ರೂಮ್ ಕಂಪ್ಲೀಟ್ ಆಗಿದೆ, ಫುಲ್ಲು ಪ್ಯಾಕ್ಡ್ ಆಗಿದೆ, ಇನ್ನೇನು ಇಲ್ಲ, ಹೆಂಗೆ ತೊಗೊಂಡೋಗಿ ಇಡೋದು ಅಷ್ಟೇ. ಸೊ ಎಷ್ಟೆಲ್ಲ ಕಂಪ್ಲೀಟ್ ಆಗಿದೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಾವು ಅಷ್ಟು ಐಟಮ್ಸ್ ಇಟ್ಟಿರಲಿಲ್ಲ, ಓನ್ಲಿ ನಮ್ಮ ಲ್ಯಾಪ್ಟಾಪ್ಸು, ಪ್ರಿಂಟರು ಆ ಥರ, ಆಮೇಲೆ ಪ್ರಾಜೆಕ್ಟ್ ಬುಕ್ಸು ಅವೆಲ್ಲ ಇಲ್ಲೇ ಇದೆ. ಇಲ್ಲಿ ಸ್ಟಡಿ ಟೇಬಲ್ ಇತ್ತು, ಹಂಗೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ಇನ್ನು ಅಲ್ಮೇರದಲ್ಲಿ ಎಲ್ಲನೂ ಖಾಲಿಯಾಗಿದೆ. ಸೊ ಕೆಲವೊಂದು ಬಾಕ್ಸ್ ಮಾತ್ರ ಹಾಗೆ ಇದೆ, ಅದನ್ನೆಲ್ಲ ಹಂಗೆ ತೊಗೊಂಡೋಗ್ಬೋದು ನಾವು. ಸೊ ಇಲ್ಲೂ ಎಲ್ಲ ಪ್ಯಾಕ್ ಆಗಿದೆ. ಕೆಲವೊಂದು ಐಟಮ್ಸ್ ಎಲ್ಲ ಕೈಯೆಲ್ಲ ತೊಗೊಂಡೋಗ್ಬೋದು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಬೇರೆಯವ್ರು ತೊಗೊಂಡೋಗಿ ಇಡ್ತಾರೆ. ಸೊ ಫುಲ್ ಒಂದು ರೂಮ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಕಿಚನ್ನು ಏನಿಲ್ಲ, ಸ್ವಲ್ಪ ಇದೆ ಅಷ್ಟೇ, ಅದು ಪ್ಯಾಕ್ ಆಗಿದೆ, ತೋರಿಸ್ತೀನಿ ರೀ. ಸೊ ಇಲ್ಲೆಲ್ಲ ಪ್ಯಾಕ್ ಆಗಿದೆ, ಇಲ್ಲೆಲ್ಲ ಪ್ಯಾಕ್ ಮಾಡಿದ್ದೀವಿ, ಎಲ್ಲ ಪಾತ್ರೆ ಏನು ಬೇಕೋ ಅವೆಲ್ಲ. ಆ್ಯಂಡ್ ಇಲ್ಲೂ ಅಷ್ಟೇ ಕೆಲವೊಂದು ಐಟಮ್ಸಿಗೆ ಬೇಕಾಗಿರೋದು ಮಾತ್ರ ಇಟ್ಕೊಂಡಿದ್ದೀವಿ, ಮಿಕ್ಕಿದೆಲ್ಲ ಪ್ಯಾಕ್ ಆಗಿದೆ. ಆ್ಯಕ್ಚುಲಿ ನಾವು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಕೊಡ್ತಾ ಇರೋದು, ಬಟ್ ಏನೇ ಆದ್ರೂ ನಾವು ಮಾಡೋದು ಬೇರೆ ಇರುತ್ತೆ, ಅವ್ರು ಮಾಡೋದು ಬೇರೆ ಇರುತ್ತೆ. ಲೈಕ್ ಅವರು ಮಾಡ್ತಾರೆ, ಬಟ್ ಕೆಲವೊಂದನ್ನೆಲ್ಲ ನಾವೇ ಬಾಕ್ಸ್ ಒಳಗೆ ಹಾಕಿಟ್ಬಿಡ್ಬೇಕು, ಬೇರೆ ಎಲ್ಲ ಅವ್ರು ತೊಗೊಂಡು ಹೋಗ್ಬೋದಲ್ವ. ಸೊ ಅದಕ್ಕೋಸ್ಕರ ನಾವು ಮಾಡ್ತಿರೋದು. ಹಾಯ್, ಇವಾಗ ಟೈಮ್ ಬಂದು 6:30 ಆಗಿದೆ. ಇನ್ನೂ ನನ್ನ ಪ್ಯಾಕಿಂಗ್ ಮುಗ್ದಿಲ್ಲ, ತೋರಿಸ್ತೀನಿ ಬನ್ನಿ ಎಷ್ಟೊಂದಿದೆ. ಇನ್ನೂ ನನ್ನ ಬಟ್ಟೆ ಎಲ್ಲ ಹಾಗೇ ಇದೆ. ಇಲ್ಲಿ ನೋಡಿ, ವಾರ್ಡ್ರು ಫುಲ್ಲು ಹಾಗೇ ಇದೆ. ಇನ್ನೂ ಇದನ್ನೆಲ್ಲ ತುಂಬಬೇಕು. ಇದಾದಮೇಲೆ ನಾಳೆ ಒಂದೇ ದಿವಸ ಉಳಿದಿರೋದು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇನ್ನೊಂದು ಕಿಚನ್ದಂತೂ ಫುಲ್ ಕಂಪ್ಲೀಟ್ ಆಗಿದೆ. ಕಿಚನ್ನು ಒಂದು ರೂಮು ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಮಾತ್ರ ಬಟ್ಟೆಗಳು ಮಾತ್ರ ಪ್ಯಾಕ್ ಮಾಡಬೇಕು, ಅದು ಮಾತ್ರ ಕಂಪ್ಲೀಟ್ ಆಗ್ತಾನೇ ಇಲ್ಲ. ಸೊ ಅದೇ ಮಾಡಬೇಕು, ಇವತ್ತೆಲ್ಲ ರಾತ್ರಿ ಕೂತ್ಕೊಂಡು ಇವತ್ತೇ ಆದಷ್ಟು ಕಂಪ್ಲೀಟ್ ಮಾಡಬೇಕು. ನಾಳೆ ಅಂತ ಆದರೆ ಸುಮ್ಮನೆ ಲೇಟ್ ಆಗುತ್ತೆ. ಇಲ್ಲೆಲ್ಲ ನಂದು ಬಾಕ್ಸಸಲ್ಲಿ ಓಲೆ ಮತ್ತು ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಲ್ಲಿದೆ. ಸೊ ಇದೇ ನನಗೆ 4 ಬಾಕ್ಸಸ್ ಆಗಿದೆ. ಸೊ ಇಲ್ಲೇನು ನಾನು ಮಿಸ್ ಮಾಡ್ಕೊತೀನಿ ಅಂದರೆ ಡ್ರೆಸ್ಸಿಂಗ್ ಟೇಬಲು. ಅಲ್ಲಿ ಒಂದಿಲ್ಲ, ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಒಂದಿಲ್ಲ, ಅದೊಂದು ಮಾತ್ರ ಮಿಸ್ಸಿಂಗು. ಸೊ ತೊಗೋಬೇಕು ಅದೊಂದು. ಅಲ್ಲೇ ಈ ಮನೇಲಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಯಾವುದು ಅಂದರೆ ಕಿಚನ್. ನಂಗೆ ತುಂಬ ಇಷ್ಟ ಕಿಚನ್ನು, ಬಿಕಾಸ್ ಅಲ್ಲಿಂದನೇ ನಾನು ಕುಕ್ಕಿಂಗ್ ಅಕೌಂಟ್ ಸ್ಟಾರ್ಟ್ ಮಾಡಿದ್ದು. ಮಾತ್ರ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಮೈ ಗಾಡ್. ನೋಡಿ, ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಸೋಫಾ ಎಲ್ಲ ಧೂಳು ತೆಗೆದು
ಎಲ್ಲ ನೀಟ್ ಮಾಡ್ತಿದ್ದಾವೆ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.